ಸೊ ನಾನು ಎಸ್ ಕೆ ಕುಪ್ಪಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು, ಸೊ ನಮ್ಮದು ಧಾರ್ಮಿಕ ಮುಖಂಡರಿರ್ಬೋದು, ಎಲ್ಲರೂ ಇರ್ಬೋದು, ಇವನ್ ಶುಭಾಶಯಗಳು ಹೇಳೋರು ಸಹಿತ ಉತ್ತರಾಯಣ ಕಾಲ, ಇದು ಪುಣ್ಯಕಾಲ, ಸೂರ್ಯನ ಚಲನೆಯಲ್ಲಿ ಬದಲಾವಣೆಗಳಾಗುತ್ತೆ, ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತಾನೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಹಾಗಿದೆಯಾ? ಅದು ಇಲ್ಲ. ಸೂರ್ಯ ಚಲಿಸಂಗಿಲ್ಲ. ಸೂರ್ಯ ಇದ್ದಲ್ಲೇ ಇದ್ದಾನೆ. ಪೃಥ್ವಿಯ ಚಲನೆ ಸೊ ಹೆಂಗಿದೆ ಅದು? ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡುತ್ತೆ. ಎಗ್ ಶೇಪ್ನಲ್ಲಿ ಹೈಪರ್ಬೋಲ್ ಅಂತಾರೆ. ಪರಿಭ್ರಮಣೆ ಮಾಡುತ್ತೆ. ಪೃಥ್ವಿ ತನ್ನ ಮೈ ಸುತ್ತಲೂ ತಿರುಗುತ್ತೆ, ಜೊತೆಗೆ ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡುತ್ತೆ. ಯಾವಾಗೆಲ್ಲ ಸೂರ್ಯ ಮತ್ತು ಪೃಥ್ವಿಯ ನಡುವಿನ ಅಂತರ ಕಡಿಮೆ ಆಗುತ್ತೋ ಆವಾಗ ಬೆಳಕು ಹೆಚ್ಚಾಗುತ್ತೆ ಮತ್ತು ಸೊ ಸೃಷ್ಟಿಯಲ್ಲಿ ಉಷ್ಣತಾಮಾನ ಹೆಚ್ಚಾಗುತ್ತೆ. ಡಿಸ್ಟೆನ್ಸ್ ಹೆಚ್ಚಾದಾಗ ಥಂಡಿ ಇರುತ್ತೆ. ಸೊ ಆವಾಗ ಆಟೋಮೆಟಿಕಲಿ ವಾತಾವರಣದಲ್ಲಿ ಬದಲಾವಣೆಗಳಾಗುತ್ತೆ. ಸಂಕ್ರಾಂತಿ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಇದ್ದಂಗೆ. ಥಂಡಿ ಹೋಗಿ ಬಿಸಿಲು ಬರೋದು, ಸೊ ಉಷ್ಣತೆ ನಿರ್ಮಾಣ ಆಗೋದು, ಇದು ಒಂದು ಟ್ರಾನ್ಸಿಷನ್ ಪೀರಿಯಡ್. ಸೊ ಈ ಪೀರಿಯಡ್ನಲ್ಲಿ, ಈ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಸ್ವಲ್ಪ ಇಷ್ಟು ದಿವಸ ಎಲ್ಲರೂ ಥಂಡಿಗೆ ಒಗ್ಕೊಂಡಿರ್ತಾರೆ. ಈಗ ಒಮ್ಮೆಲೆ ಬಿಸಿಲು ಹೆಚ್ಚಾದ ಕೂಡಲೇ ಸೊ ಕೆಲವು ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಆರೋಗ್ಯದ ಮೇಲೆ ಕೆಲವು ಪರಿಣಾಮಗಳಾಗುತ್ತೆ. ಶೀತ, ಕೆಮ್ಮು, ನೆಗಡಿ ಎಲ್ಲ. ಸೊ ಇದು ಇದೇ ಸೀಸನ್ ಅಂತಾರೆ. ಜೊತೆಗೆ ಸೊ ಇದು ಸೃಷ್ಟಿಯಲ್ಲಿ ಏನು ಬದಲಾವಣೆಗಳಾಗುತ್ತೆ. ಇದೊಂದು ಸುಗ್ಗಿಯ ಕಾಲ ಅಂತ ಹೇಳೋದು. ಎಲ್ಲ ರೈತರಿಗಿರ್ಬೋದು, ಎಲ್ಲರಿಗೂ ಸಹಿತ ಸುಗ್ಗಿಯ ಕಾಲ. ಉತ್ಸವದಲ್ಲಿ ನೋಡ್ತೀವಿ ನಾವು, ಮಾರ್ಕೆಟ್ನಲ್ಲಿ ಏನೆಲ್ಲ ಬರುತ್ತೆ, ಕಡಲೆಕಾಳು ಬರುತ್ತೆ, ಹಣ್ಣುಗಳು ಬರುತ್ತೆ, ಸೊ ಎಲ್ಲ ಎಳ್ಳು ಎಲ್ಲ. ಸೊ ಪರಸ್ಪರ ಎಳ್ಳು ಇವೆಲ್ಲ ಕೊಟ್ಟು ಸೊ ರಿವೈವಲ್ ಆಫ್ ದಿ ರಿಲೇಷನ್ಶಿಪ್ಸ್, ಸಂಬಂಧಗಳ ಒಂದು ಮರು ಸುಧಾರಣೆ. ಇಷ್ಟು ದಿವಸ ಥಂಡಿ ದಿವಸ ಇದ್ದಾಗ ಯಾರಿಗೂ ಬೆಟ್ಟ ಆಗಲಿಕ್ಕಾಗಿರಲಿಕ್ಕಿಲ್ಲ, ಅಥವಾ ಸಂಬಂಧಗಳು ದೂರ ಆಗಿದೆ, ಈಗ ಪುನಃ ಸಂಬಂಧಗಳನ್ನು ರಿಜನ್ರೇಟ್ ಮಾಡಲಿಕ್ಕೆ ಈ ಹಬ್ಬ ನಮ್ಮ ಸಹಾಯಕ್ಕೆ ಬರುತ್ತೆ. ನಾವು ಸಿಹಿ ತೊಗೊಂಡು ಸಿಹಿಯಾಗಿರೋಣ, ಪರಸ್ಪರ ವಿನಿಮಯ ಮಾಡೋಣ. ಮಕರ ಸಂಕ್ರಾಂತಿಯ ಸಂದೇಶ ಅದು. ಎಕ್ಸ್ಪೆನ್ಷನ್ ಆಫ್ ಮೈಂಡ್, ನಮ್ಮದು ಬಾಡಿ ಆ್ಯಂಡ್ ಮೈಂಡ್, ಮನಸ್ಸು ಮತ್ತು ಶರೀರದ ಪ್ರಸನ್ನತೆ ನಮ್ಮದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆಲ್ಲ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ. ಜೂನ್ 21ರವರೆಗೆ ಬಿಸಿಲು ಹೆಚ್ಚಾಗ್ತಾ ದೊಡ್ಡದಾಗ್ತಾ ಹೋಗುತ್ತೆ, ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವಾಗೂ ಸಹಿತ ಸೊ ನಮ್ಮದು ಆರೋಗ್ಯದ ಮೇಲೆ ಕೆಲವು ಪರಿಣಾಮಗಳಾಗುತ್ತೆ. ಎಲ್ಲೇ ಬಿ ಪಿ ಇದೆ, ಬ್ಲಡ್ ಪ್ರೆಷರ್ ಸಮಸ್ಯೆಗಳಿದೆ, ಇಂಥವೆಲ್ಲ ಸಮಸ್ಯೆಗಳ ಹೆಚ್ಚಾಗುತ್ತೆ. ಎಲ್ಲಿ ಯಾವ ವ್ಯಕ್ತಿಗಳಲ್ಲಿ ಮಾನಸಿಕ ಅಸಮತೋಲನ ಇದೆ, ಮೆಂಟಲ್ ಇಂಬ್ಯಾಲೆನ್ಸ್, ಸೊ ಅಂಥಲ್ಲೇ ಆ ವ್ಯಕ್ತಿಗಳ ಎಲ್ಲೇ ಡ್ರೈವಿಂಗ್ ಮಾಡ್ತಿರಬೇಕು, ಮತ್ತೊಂದು ಕಡೆ ಮಾಡ್ತಿರಬೇಕು. ಆವಾಗ ಅದಕ್ಕೆ ಸೃಷ್ಟಿಯಲ್ಲಿ ಈ ಸಂದರ್ಭದಲ್ಲಿ ಸೊ ಆಕ್ಸಿಡೆಂಟ್ಗಳಾಗೋದು, ಕೊಲೆ ಸುಲಿಗೆಗಳಾಗೋದು, ಹಿಂಸೆ ಹೆಚ್ಚಾಗೋದು, ರಾಷ್ಟ್ರಗಳಲ್ಲಿ ಯುದ್ಧ ಹೆಚ್ಚಾಗೋದು, ಇದು ನಡೆಯುತ್ತೆ. ಇದು ಬಿಕಾಸ್ ಆಫ್ ಸೃಷ್ಟಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ. ನಾವು ಸಹಿತ ಬೇರೆ ಏನೂ ಅಲ್ಲ. ಪುನಃ ನಾವು ಹೇಳ್ತೀವಿ, ನಾವು ಸಹಿತ ಬೇರೆ ಏನೂ ಅಲ್ಲ. ಈ ಬ್ರಹ್ಮಾಂಡದ ಕ್ಷುದ್ರ ಗ್ರಹಗಳು, ಪೃಥ್ವಿಗಳಲ್ಲೇ ಯಾವ ರೀತಿ ಏನೆಲ್ಲ ಇದೆ, ನೀರು, ಮಣ್ಣು, ಕಲ್ಲು, ಎಲ್ಲ ಲೋಹಗಳ, ಬಂಗಾರ, ಬೆಳ್ಳಿ ಎಲ್ಲ, ಅದು ಎಲ್ಲ ನಮ್ಮಲ್ಲೇ ಇದೆ. ಅವೆಲ್ಲ ನಮ್ಮಲ್ಲಿ ಇದೆ. ನಾವು ಬೇರೆ ಅಲ್ಲ. ಪೃಥ್ವಿಯಲ್ಲಿರ್ತಕ್ಕಂಥ ಯಾವುದು ಬೇರೆ ಅಲ್ಲ. ಅದಕ್ಕೆ ಕ್ಷುದ್ರ ಗ್ರಹಗಳು ಅಂತ ಹೇಳೋದು. ಸೊ ಉಳಿದ ಗ್ರಹಗಳಲ್ಲಿ ಹೋದರೆ ಯಾವ ಥರ ಒಂದು ಆಕರ್ಷಣೆಗಳಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ನಮ್ಮಲ್ಲಿ ಇದೆ. ಆರ ಅಂತಾರೆ. ಅದು ನಾವು ಬೇರೆ ಅಲ್ಲ. ಸೃಷ್ಟಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ನೇರವಾಗಿ ನಮ್ಮ ಮೇಲೇನೂ ಅದು ಪರಿಣಾಮ ಬೀರುತ್ತೆ. ಸೊ ನಮ್ಮದು ಈ ಒಂದು ಬೆಳಕಿನ ಒಂದು ಹಬ್ಬ ಬರುತ್ತೆ. ಇದು ಕತ್ತಲೆ ಹೋಗಿ ಬೆಳಕು ಬರ್ತಾ ಇದೆ ಅಂದರೆ ಅರ್ಥ, ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ತಾ ಇದ್ದೀವಿ ನಾವು. ಅಸತೋಮ ಸದ್ಗಮಯ್ಯ, ತಮಸೋಮ ಜ್ಯೋತಿರ್ಗಮಯ್ಯ, ಮೃತ್ಯೋರ್ಮ ಅಮೃತಂಗಮಯ್ಯ. ಸೊ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಜ್ಞಾನದ ಕಡೆಗೆ ಹೋಗ್ತೀವಿ. ಮಕರ ಸಂಕ್ರಾಂತಿ ಎಲ್ಲರ ಜೀವನದಲ್ಲಿ ಬೆಳಕನ್ನು ತರಲಿ. ಯಾರೇ ಇರ್ಬೋದು, ಅವರು ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಗುಡಿಸಲು ವಾಸಿಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲರ ಜೀವನದಲ್ಲಿ ಬೆಳಕನ್ನು ತರಲಿ, ಒಳ್ಳೆಯದನ್ನು ಮಾಡಲಿ ಅಂತ ವಿವೇಕಾನಂದ ವಿಜ್ಞಾನ ಕೇಂದ್ರ ಹಾರೈಸುತ್ತೆ. ಧನ್ಯವಾದಗಳು.